ಹನುಮಂತು ಇದೀಗ ಅಶ್ವಿನಿ ಮೇಡಮ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ಜನರಿಗೆ ಖುಷಿ ಆಗಿದೆ, ಹ್ಯಾಪಿ ಆಗಿದೆ. ಯಾಕೆಂದ್ರೆ ಹನುಮಂತು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ, ಅದಂತೂ 100% ಸತ್ಯ. ಹನುಮಂತ ಒಂದು ಅಚೀವ್ಮೆಂಟ್ ಅನ್ನ ನೋಡಿ ಎಲ್ರಿಗೂ ಕೂಡ ಖುಷಿ. ಹನುಮಂತ ಇದೇ ರೀತಿ ಮಿಂಚಲಿ, ಇದೇ ರೀತಿ ಎಲ್ಲರೊಟ್ಟಿಗೂ ಕೂಡ ಬೆರೆಯಲಿ ಎಂಬುದೇ ಎಲ್ಲರೂ ಕೂಡ ಆಸೆ ಪಡ್ತಾ ಇರುವಂಥದ್ದು. ಹನುಮಂತನ ಒಂದೊಂದು ಹೆಜ್ಜೆ ಕೂಡ ಇದೆಯಲ್ಲ, ನಿಜಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಗ್ ಬಾಸ್ ಒಳಗಡೆ ಎಷ್ಟರ ಮಟ್ಟಿಗೆ ಆಟ ಆಡಿದ್ರೆ, ಎಷ್ಟು ಕಷ್ಟಪಟ್ಟಿದ್ರೆ ಎಲ್ಲವೂ ಕೂಡ ಇದೆ. ಅದರ ಒಂದು ಪ್ರತಿಫಲ ಹನುಮಂತು ವಿಜಯಶಾಲಿ ಆಗಿರುವಂಥದ್ದು. ವಿನ್ನರ್ ಆಗಿದ್ದಾರಲ್ಲ ಹನುಮಂತನ ಎಲ್ಲರೂ ಕೂಡ ಇಷ್ಟಪಟ್ಟು ಮೆಚ್ಕೊಂಡಿದ್ದಾರೆ. ಹನುಮಂತನ ಆಟ ಆಗಿರ್ಬೋದು ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿತ್ತು. ಇದೀಗ ಅಶ್ವಿನಿ ಮೇಡಮ್ ಮನೆಗೆ ಎಂಟ್ರಿ ಕೊಟ್ಟಂತ ಹನುಮಂತನ ಬಹಳಷ್ಟು ಚೆನ್ನಾಗಿ ಮನೆಗೆ ಬರ್ಮಾಡ್ಕೊಂಡು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಹನುಮಂತಿಗೆ ಅಪ್ಪು ಸರ್ ಅಂದ್ರೆ ತುಂಬಾನೇ ಇಷ್ಟ. ಅಪ್ಪು ಸರ್ ಅವರ ಸಾಕಷ್ಟು ಹಾಡುಗಳನ್ನ ಕೇಳ್ಕೊಂಡು ನೋಡ್ಕೊಂಡು ಬೆಳೆದಂತವರು, ಅವರ ಸಿನಿಮಾಗಳು ಅಂದ್ರೆ ತುಂಬಾನೇ ಇಷ್ಟ. ಸೊ ಹೀಗಾಗಿ ಅಪ್ಪು ಅವರ ಒಂದು ಮನೆಗೆ ಎಂಟ್ರಿ ಕೊಡಕ್ಕೆ ಹನುಮಂತನಿಗೂ ಕೂಡ ಬಹಳಷ್ಟು ಖುಷಿ ಇರುತ್ತೆ. ಹನುಮಂತು ಕೂಡ ಅಪ್ಪು ಬಾಸ್ ಮನೆಗೆ ಬಂದು ಬಹಳಷ್ಟು ಖುಷಿ ಪಡ್ತಾರೆ, ಸಂಭ್ರಮಿಸುತ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗಿದೆ. ಹನುಮಂತನ ಲೈವ್ ಆಗಿ ನೋಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹನುಮಂತನ ಮೀಟ್ ಮಾಡಿರಲಿಲ್ಲ ಅಶ್ವಿನಿ ಮೇಡಮ್ ಒಂದ್ಸತಿ ಕೂಡ, ಒಂದೆರಡು ಫಂಕ್ಷನ್ ಅಲ್ಲಿ ನೋಡಿದ್ರು ಅಷ್ಟೇನೆ. ಮತ್ತೆ ಸರಿಗಮಪ್ಪ ಮುಂಚೆನೂ ಕೂಡ ಅಶ್ವಿನಿ ಮೇಡಮ್ ಫಾಲೋ ಮಾಡ್ತಿದ್ರು ಹನುಮಂತ ಇದ್ದಂತ ಟೈಮ್. ಈಗ ಬಿಗ್ ಬಾಸ್ ಗೆದ್ದಂತ ಟೈಮ್ಲೂ ಕೂಡ ವಿಶ್ ಮಾಡಿದ್ರು. ಈಗ ಹನುಮಂತ ಮನೆಗೆ ಬಂದಿದ್ದಾರೆ.